ಯೇಸು ಸ್ವಾಮಿ ಉಡುಪು ಬಟ್ಟೆಯಲ್ಲಿತ್ತು. ಬಟ್ಟೆ ಸ್ತ್ರೀ ಹಿಡಿದ ಮೇಲೆ ಅವನ ಬಟ್ಟೆ ಒಳಗೆ ಅನಂಟಿಂಗ್ ಇತ್ತು. ದಾಸರ ಮೇಲೆ ಎಲ್ಲೆಲ್ಲ ಅನಂಟಿಂಗ್ ಇರ್ತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಪೇತ್ರನ ಮೇಲೆ ಎಲ್ಲಿತ್ತು ಅನಂಟಿಂಗು? ಅವನು ನೆರಳು ದಾಟಿದಾಗ ಅವನ ನೆರಳಿನ ಹತ್ರ ಇತ್ತು. ಹಲ್ಲೆಲೂಯಾ. ಅವನ ನೆರಳು ಯಾರ ಮೇಲೆ ಬೀಳ್ತಾ ಇತ್ತೋ ಅಲ್ಲಿಂದ ಬಾಡಿಗಳು ಅಂತ ಹೇಳ್ತಾ ಇದ್ವು ಆಟೋಮೆಟಿಕ್ ಗಟ್ಟಿಯಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಸು ಕ್ರಿಸ್ತನ ಬಾಯಿ ಶಬ್ದದಲ್ಲಿ ಅನಂಟಿಂಗ್ ಇತ್ತು. ಏಸು ಹೇಳಿದನು, ದೆವ್ವಗಳನ್ನು ಆರ್ಡರ್ ಮಾಡಿದನು, ದೆವ್ವಗಳು ಹೋಗಿ ಸೈಲೆಂಟ್ ಆಗಿ ನಿಂತ್ಕೊಂಡು. ಏಸು ಮಣ್ಣನ್ನು ಉಗುಳಿ ಆ ಮಣ್ಣನ ಕೆಸರನ್ನ ಮಾಡಿಕೊಂಡು ಆ ಉಗುಳಿದ ಮೇಲೆ ಆ ಕೂಡಲಿಗೆ ಹಚ್ಚಿದ್ರು. ಅವಾಗ ಏಸುವಿನ ಉಗುಳಲ್ಲೂ ಸಹ ಆ ಅನಂಟಿಂಗ್ ಇತ್ತು. ಪ್ರಿಯ ದೇವಚಂದ್ರ, ಮೋಶೆ ಕೈಯಲ್ಲಿತ್ತು, ಮೋಶೆ ಕೈಯಲ್ಲಿ ಕೋಲಿತ್ತು, ಆ ಕೋಲ್ ಒಳಗಡೆ ಅನಂಟಿಂಗ್ ಇತ್ತು. ಗುಂಗುಡಿ ಒಳಗಡೆ ಅನಂಟಿಂಗ್ ಇತ್ತು. ಪೌಲನ ಕರ್ಚಿಪ್ ದಸ್ತಿ ಇದೇ ಪ್ರಕಾರ ದಸ್ತಿ ಇರೋದ್ರಿಂದ ಈ ದಸ್ತಿ ಒಳಗೆ ಅನಂಟಿಂಗ್ ಇತ್ತು. ಆಮೇಲೆ ಹೇಳೋದಾದ್ರೆ ಹಲ್ಲೆಲೂಯಾ. ವಂಡರ್ಫುಲ್. ಅಭಿಷೇಕ ಎಲ್ಲಿರ್ತದೆ? ಅಭಿಷೇಕ ಎಲ್ಲಿರ್ತದೆ? ದೇವರು ಯಾರನ್ನ ಅಭಿಷೇಕ ಮಾಡ್ತಾನೋ ಅವನ ವಸ್ತುಗಳಲ್ಲ, ಅವನ ಕಾಲ್ ಧೂಳಿನಲ್ಲಿ ಅಭಿಷೇಕ ಇರ್ತದೆ. ಹಲ್ಲೆಲೂಯಾ. ಇದನ್ನು ಯಾರು ಗೌರವಿಸ್ತಾರೋ ಅವ್ರ ಮನೆಗೆ ಮಾತ್ರ ಲಕ್ 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 ಲಕ್